ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮಾಧ್ಯಮದ ವರದಿಯನ್ನು ಆಧರಿಸಿ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ನೆಟ್ಟಿಗೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ದಿಢೀರ್ ಭೇಟಿ. ರಸ್ತೆ ದುರಸ್ತಿ ಮಾಡಿಸುವಂತೆ ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಬೇಲೂರು ನಿವಾಸಿಗಳ ಪ್ರತಿಭಟನೆ. ತಾಲೂಕು ನೆಟ್ಟೆಕೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ದುಸ್ಥಿತಿಯ ಬಗ್ಗೆ ಮಾಧ್ಯಮದ ವರದಿಯನ್ನು ಬೇಲೂರಿನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಎಂಎಸ್ ಶಶಿಕಲಾರವರು ವೀಕ್ಷಣೆ ಮಾಡಿದರು. ಸೋಮವಾರ ಮಧ್ಯಾಹ್ನ ದಿಢೀರ್ ಶಾಲೆಗೆ ಭೇಟಿ ನೀಡಿ ಅಲ್ಲಿರುವ ವ್ಯವಸ್ಥೆಯ ಬಗ್ಗೆ ಖುದ್ದು ಪರಿಶೀಲಿಸಿ ಶಿಕ್ಷಕರೊಂದಿಗೆ ಮಾತನಾಡಿ ಮಕ್ಕಳಿಗೆ ಹೇಗೆ ವಿದ್ಯಾಭ್ಯಾಸವನ್ನ ನೀಡುತ್ತಿದ್ದೀರಿ, ಅವ್ಯವಸ್ಥೆಯ ಬಗ್ಗೆ ಮೇಲಾಧಿಕಾರಿಗಳಿಗೆ ಎಷ್ಟು ವರ್ಷಗಳಿಂದ ಮಾಹಿತಿ ನೀಡಿದ್ದಾರೆ ಎಂಬ ಬಗ್ಗೆ ಕಡತವನ್ನ ಪರಿಶೀಲಿಸಿದ್ರು. ನಂತರ ಮಕ್ಕಳೊಂದಿಗೆ ಮಾತನಾಡಿ ಶಾಲೆಯಲ್ಲಿರುವ ಕುಂದುಕೊರತೆಯ ಬಗ್ಗೆ ಕೇಳಲಾಗಿ ಮಕ್ಕಳು ಕುಡಿಯಲು ನೀರಿಲ್ಲ, ಶೌಚಾಲಯದ ವ್ಯವಸ್ಥೆ ಸರಿಯಿಲ್ಲವೆಂದು ಮಕ್ಕಳು ನ್ಯಾಯಾಧೀಶರಲ್ಲಿ ಅಳಲನ್ನ ತೋಡಿಕೊಂಡರು. ನಂತರ ಮಾತನಾಡಿದ ನ್ಯಾಯಾಧೀಶರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಶಿಕ್ಷಣಾಧಿಕಾರಿಗಳನ್ನ ಕರೆಸಿ ಸದ್ಯದಲ್ಲೇ ದುರಸ್ತಿ ಮಾಡಿಸೋಣವೆಂದರು. ಮಾಧ್ಯಮಗಳಲ್ಲಿ ಇಂತಹ ಅವ್ಯವಸ್ಥೆ ಕಾರ್ಯಗಳ ಬಗ್ಗೆ ವರದಿ ಮಾಡುವುದು ಶ್ಲಾಘನೀಯವಾದದ್ದು ಅಂತ ತಿಳಿಸಿದರು. ನಂತರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಧಿಕಾರಿಗಳು ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ನ್ಯಾಯಾಲಯಕ್ಕೆ ಕರೆಸಿ ಅತಿ ಶೀಘ್ರದಲ್ಲಿ ವ್ಯವಸ್ಥೆ ಸರಿ ಹೋಗಬೇಕು ಅಂತ ತಿಳಿಸಿದ್ರು. ಹೋಗಿ ನೋಡಿದೀರಾ ನೀವು? ಗ್ರಾಮ ಪಂಚಾಯತಿ ಅವರಲ್ವಾ? ಅದ್ರ ಸುತ್ತ ಎಷ್ಟು ಹಳಗಳೆಲ್ಲ ಬೆಳ್ಕೊಂಡಿದೆ, ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೋದಲ್ವಾ? ನೀವು ಅವರವರ ನೀವು ಸ್ವಲ್ಪ ಎಲ್ಲ ಗಮನ ಹರಿಸ್ಬೇಕಲ್ವಪ್ಪ. ನಿಮ್ಮ ಮಕ್ಕಳುಗಳೇ ಶಾಲೆಗೆ ಹೋಗೋದಲ್ವ? ಎಲ್ಲರೂ ಸರ್ಕಾರಿ ಅಧಿಕಾರಿಗಳೇ ಮಾಡಬೇಕು. ನಿಮ್ಮ ಕರ್ಸಿದ ನೀವೇ ಕಾರಣ. ಈಗ ನಿಮ್ಮ ಪಿಡಿಒ ಕಡೆಯಿಂದ ಅಲ್ಲಿ ನೀರು ನೋಡಿ, ಇಲ್ಲ ಅಂದ್ರೆ ನಾನು ಹೈಕೋರ್ಟಿಗೆ ರಿಪೋರ್ಟ್ ಹಾಕ್ತೀನಿ. ನನಗೆ ನೀವು ಬಂದಿರೋದನ್ನ ನಾನು ಹೈಕೋರ್ಟ್ ನೋಡಿ ನಾನೆಲ್ಲ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುಳಾ ಮತ್ತು ಪಿಡಿಒ ರವಿಕುಮಾರ್, ಕಾರ್ಯದರ್ಶಿ ದೇವರಾಜ್, ನ್ಯಾಯಾಲಯದ ಸಿಬ್ಬಂದಿ ಪ್ರಕಾಶ್, ಗಿರಿಯಪ್ಪ, ಸೌಮ್ಯ ಹಾಜರಿದ್ದರು. ಬೇಲೂರಿನ ಬಿಕ್ಕೂರು ರಸ್ತೆಯ ದೀನದಯಾಳ್ ಉಪಾಧ್ಯಾಯ ಬಡಾವಣೆಯಲ್ಲಿ ಓಡಾಡಲು ರಸ್ತೆ ಇಲ್ಲದೆ ತುಂಬಾ ಸಮಸ್ಯೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕಾರಣ ಎಂದು ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ನಂತರ ಬಡಾವಣೆ ನಿವಾಸಿ ಗಿರೀಶ್ ಹಾಗೂ ಪ್ರಸನ್ನ ಮಾತನಾಡಿ ಈ ರಸ್ತೆ ನಕಾಶೆಯಲ್ಲಿದ್ದು ಇದನ್ನ ಸರಿಪಡಿಸಿಲ್ಲ. ಇದನ್ನ ಪುರಸಭೆಯವರಿಗೆ ಕೇಳಿದ್ರೆ ಇದು ಬೇರೆಯವರಿಗೆ ಸೇರಿದ ಜಾಗ ಅಂತ ಇಂಬರಹ ಹಾಕಿ ಕಳಿಸಿಕೊಟ್ಟಿದ್ದಾರೆ. ಲೇಔಟ್ ಪ್ಲಾನ್ ನಲ್ಲಿ ರಸ್ತೆ ಅಂತ ಇದೆ. ಅದೇ ರಸ್ತೆಯಲ್ಲಿ 3 ವರ್ಷದಿಂದ ಓಡಾಡಿದ್ದೇವೆ. ಈಗ ಈ ರಸ್ತೆಯಲ್ಲಿ ಬೇಲಿ ಹಾಕಿದ್ದಾರೆ, ಅದನ್ನ ಕೂಡಲೇ ತೆರವುಗೊಳಿಸಬೇಕು ಅಂತ ಹಲವು ಬಾರಿ ಹೇಳಿದ್ರು ಕೂಡ ಇದರ ಬಗ್ಗೆ ಗಮನ ಹರಿಸ್ತಿಲ್ಲ. ಶಾಸಕರಿಗೂ ಹೇಳಿದ್ರು, ಗಮನ ಹರಿಸಿಲ್ಲ. ತಹಶೀಲ್ದಾರ್ ಅವರಿಗೆ ಹೇಳಿದ್ರು, ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಪುರಸಭೆಯವರು ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರ ಅವರನ್ನ ಕೇಳಿ ಅಂತ ಹೇಳಿ ಸುಮ್ನಾಗ್ಬಿಟ್ರು. ಈಗ ನಾವ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮನೆಗೆ ಓಡಾಡಲು ಈ ರಸ್ತೆ ಅಗತ್ಯವಾಗಿ ನಮ್ಗೆ ಬೇಕು. ರಸ್ತೆ ಇಲ್ಲದಿದ್ದರೂ ಪುರಸಭೆಯವರು ಈ ಒಂದು ಮನೆಗೆ ಪರವಾನಗಿಯಾಗಿ ಕೊಡ್ತಾ ಇದ್ದಾರೆ. 8 ಮನೆಗಳಿಗೆ ಈ ರಸ್ತೆ ಓಡಾಡಲು ಅಗತ್ಯವಾಗಿ ಬೇಕು ಅಂತ ಒತ್ತಾಯಿಸಿದ್ರು. ಉಪಾಧ್ಯಾಯ ಬಡಾವಣೆ ವಾಸ ಮಾಡ್ತಾ ಇದ್ದೀವಿ 10 ವರ್ಷದಿಂದ. ಯಾವುದೇ ಥರ ಅಭಿವೃದ್ಧಿ ಪುರಸಭೆಯವರಲ್ಲಿ ಯಾರು ಕೂಡ ಮಾಡ್ತಾ ಇಲ್ಲ ಇದುವರೆಗೂ. DC ಅವರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಪುರಸಭೆ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದೀವಿ, MLA ಅವ್ರಿಗೂ ಹೇಳಿದ್ದೀವಿ. ಚರಂಡಿ ಕ್ಲೀನ್ ಆಗಲಿ, ರಸ್ತೆ ಆಗಲಿ ಸರಿಯಾಗಿ ಅಭಿವೃದ್ಧಿ ಯಾವುದು ಮಾಡಿಲ್ಲ. ಯೂಶಲಿ ವ್ಯವಸ್ಥೆ ಮಾಡಬೇಕು. ನನ್ನ ಹೆಸರು ಗಿರೀಶ್ ಅಂತ ಹೇಳಿ. ಇಲ್ಲಿ ನೀವು ನೋಡ್ತಾ ಇರೋಂಥ ರಸ್ತೆ ನೋಡಿ, ಇದು ಹಿಂಗಿದೆ. ಇಲ್ಲಿ ಮನೆಗೆ ಹೋಗೋಕ್ಕೆ ಪ್ರಾಬ್ಲಮ್ ಇದೆ. ಈ ರಸ್ತೆ ಟೌನ್ ಪ್ಲಾನಿಂಗಲ್ಲಿ ರಸ್ತೆ ಅಂತ ಇದೆ, ಆದರೆ ಈ ರಸ್ತೆನ ಅಭಿವೃದ್ಧಿ ಪಡಿಸಿಲ್ಲ ಪುರಸಭೆಯವರು. ಹೋಗಿ ಕೇಳಿದ್ರೆ ಅದು ಬೇರೆಯವ್ರ ಜಾಗದಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಇಂಬರ ಕೊಟ್ಟು ಕಳಿಸಿದ್ದಾರೆ. ಲೇಔಟ್ ಪ್ಲ್ಯಾನಲ್ಲಿ ರಸ್ತೆ ಅಂತೇಳಿ ನಮಗೆ ಇದೆ. ಅದೇ ರಸ್ತೆಯಲ್ಲಿ 2-3 ವರ್ಷ ನಾವು ಓಡಾಡಿದ್ದೀವಿ. ಅದ್ರ ನಂತರ ಈ ರಸ್ತೆಗೆ ಬೇಲಿ ಹಾಕಿದ್ದಾರೆ. ಇದನ್ನು ತೆರವುಗೊಳಿಸ್ಕೊಡಿ ಅಂತೇಳಿ ಹಲವು ಬಾರಿ ಕೇಳ್ಕೊಂಡಿದ್ದೀವಿ, ಆದರೂ ಕೂಡ ಯಾರು ಗಮನ ಹರಿಸ್ತಿಲ್ಲ. ಮಾನ್ಯ ಶಾಸಕರಲ್ಲಿ ಕೂಡ ಇದನ್ನು ಮನವಿ ಮಾಡ್ಕೊಂಡಿದ್ವಿ, ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಲಿಲ್ಲ. ನಂತರ ನಾವು ತಹಸೀಲ್ದಾರ್ ಮೇಡಮ್ ಹತ್ರ ಹೋದ್ವಿ, ಅವರು ಕೂಡ ನಮಗೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ, ಇದು ಪುರಸಭೆಯವರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದವ್ರನ್ನ ಕೇಳಿ ಅಂತೇಳಿ ಅವರು ಕೂಡ ಸುಮ್ಮನಾಗ್ಬಿಟ್ರು. ಈಗ ನಾವು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮನೆಗೆ ಓಡಾಡಲಿಕ್ಕೆ ಈ ರಸ್ತೆ ನಮಗೆ ಬೇಕು ಅಗತ್ಯವಾಗಿ. ಇಲ್ಲಿ ರಸ್ತೆ ಇಲ್ಲ, ಆದರೂ ರಸ್ತೆ ಇಲ್ಲದೇ ಇದ್ರೂ ಕೂಡ ಪುರಸಭೆಯವರು ಈ ಒಂದು ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ರಸ್ತೆ ಇಲ್ಲದಿದ್ರು ಕೂಡ ಪುರಸಭೆ ಅಧಿಕಾರಿಗಳು ಈ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಕೂಡ ಕೊಡ್ತಾ ಇದ್ದಾರೆ. ನಾವು ಎಲ್ಲಿ ಓಡಾಡೋದು ಈಗ ಈ ತರ ಇದ್ರೆ ಇದನ್ನು ಯಾರ ಹತ್ರ ಹೇಳ್ಕೋಬೇಕು ಏನಂತ ಗೊತ್ತಾಗದೆ ನಾವು ಈ ಒಂದು ನ್ಯೂಸ್ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತೊಂದರೆ ಆಗಿದೆ. ಇವಾಗ ಹಲವು ಮನೆಗೆ ಹೆಚ್ಚು ಕಮ್ಮಿ ಒಂದು 7-8 ಮನೆಗಳಿಗೆ ಈ ರಸ್ತೆ ಅಗತ್ಯವಾಗಿ ಬೇಕು. ಎಲ್ಲರೂ ಕೂಡ ಅಧಿಕಾರಿಗಳ ಹತ್ರ ಹೋಗಿದ್ದೀವಿ, ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ.
ಮತ್ತೆ ಈಗ ರಸ್ತೆನೇ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಬರ ಕೊಟ್ಟು ಸುಮ್ಮನಾಗಿದ್ದಾರೆ. ರಸ್ತೆ ಇಲ್ದಿದ್ಮೇಲೆ ಈ ಮನೆ ಕಟ್ಟಲಿಕ್ಕೆ ಲೈಸೆನ್ಸ್ ಹೇಗೆ ಕೊಟ್ರು ಅವರು? ಇದೆಲ್ಲ ತುಂಬಾ ಸಮಸ್ಯೆಗಳಿದೆ. ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಕೂಡಲೇ ಯಾವ ಏರಿಯಾದಲ್ಲಿದೆ ಇದು? ಬಡಾವಣೆ, ದೀನದಯಾಳು ಉಪಾಧ್ಯಾಯ ಬಡಾವಣೆ, ಬಿಕ್ಕೋಡ್ ರಸ್ತೆ, ಮಲ್ಲಿಕಾರ್ಜುನ ಗ್ರೂಪ್ಸ್ ಅವ್ರು ಮಾಡಿರೋಂಥ ಲೇಔಟ್ ಇದು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಇರೋಂಥದ್ದು. ಪದವಿ ಪೂರ್ವ ಕಾಲೇಜ್ ಇಲ್ಲೇ ಇದೆ. ಇಲ್ಲಿ ಡ್ರೈನೇಜ್ ಕೂಡ ಇದೆ, ಯುಜಿಡಿದೆಲ್ಲ ಇಲ್ಲೇ ಬರ್ತಾ ಇದೆ. ಇದು ಕೂಡ ಕ್ಲೀನ್ ಆಗಿಲ್ಲ. ಈ ರಸ್ತೆ ಆಗದೇ ಇರೋ ಕಾರಣದಿಂದ ಈ ಯುಜಿಡಿ ಕೂಡ ಕ್ಲೀನ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅಡ್ಡಲಾಗಿ ಬೇಲಿ ಹಾಕಿರೋರು ಈ ರಸ್ತೆಗೆ ಹೋಗಿರೋ ಚರಂಡಿಗೆ ಹೋಗಿರೋದನ್ನ ಕ್ಲೀನ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಅಧಿಕಾರಿಗಳು ಬಗೆಹರಿಸ್ತಾ ಇಲ್ಲ, ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಹಂಗಾಗಿ ಸಂಬಂಧಪಟ್ಟವರು ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಗೆ ರಸ್ತೆ ತೋರಿಸಿದ್ರು ಅವರು ಸೈಟ್ನವರು? ಹೌದು, ರಸ್ತೆಗೆ ನಾವು ಈಗ ಸೈಟ್ಗಳನ್ನ ತಗೋಬೇಕಾದ್ರೆ, ನಾವು ಮನೆ ಕಟ್ಟಬೇಕಾದ್ರೆ ಈ ರಸ್ತೆ ಇತ್ತು, ರಸ್ತೆನಲ್ಲಿ ಓಡಾಡಿದ್ವಿ ನಾವು. ಇದು ಲೇಔಟ್ ಪ್ಲಾನಲ್ಲಿ ಕೂಡ ಇರೋದು ಇದೇ ರಸ್ತೆನೆ. ಈ ಸಂದರ್ಭದಲ್ಲಿ ಬಡಾವಣೆ ನಿವಾಸಿಗಳಾದ ಮೋಹನ್ ಕುಮಾರ್, ದಾಸಪ್ಪ, ಭಾಗ್ಯಮ್ಮ, ಮೈತ್ರಿ, ಪುಷ್ಪ, ಗೌರಮ್ಮ, ಮಂಜುಳಮ್ಮ ಇತರರು ಉಪಸ್ಥಿತರಿದ್ದರು. ಬರ್ಮಾ ಬಜಾರ್, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಮೊಟ್ಟ ಮೊದಲ ಬಾರಿಗೆ ಇದೀಗ ನಿಮ್ಮ ನಗರದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಸಂಪೂರ್ಣ ಗೃಹೋಪಯೋಗಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ. ಪ್ಲಾಸ್ಟಿಕ್ ವಸ್ತುಗಳು, ಗಿಫ್ಟ್ ಐಟಂಗಳು, ಟಾಯ್ಸ್ ವಸ್ತುಗಳು, ಯಾವುದೇ ವಸ್ತುವನ್ನ ಕೊಳ್ಳಿರಿ, ರೂ 130 ಮಾತ್ರ. ಪ್ಲಾಸ್ಟಿಕ್ ಐಟಂಗಳು, ಟಾಯ್ಸ್ ಐಟಂಗಳು, ಗ್ಲಾಸ್ ಐಟಂಗಳು, ಫೈಬರ್ ಐಟಂಗಳು, ಬ್ರಾಸ್ ಐಟಂಗಳು, ಸ್ಟೀಲ್ ಐಟಂಗಳು, ಸ್ಟ್ಯಾಂಡ್ಗಳು, ಬೇರುಗಳು, ಪೊರಕೆಗಳು, ಹ್ಯಾಂಡ್ ಬ್ಯಾಗ್ಗಳು, ಗಡಿಯಾರಗಳು, ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ತಟ್ಟೆಗಳು, ಚಮಚಗಳು, ಲೇಡೀಸ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು, ಲೇಡೀಸ್ ಮತ್ತು ಜೆಂಟ್ಸ್ ಚಪ್ಪಲಿಗಳು, ಎಲೆಕ್ಟ್ರಿಕ್ ವಸ್ತುಗಳು, ಟಾಯ್ಸ್ ಐಟಂಗಳು, ಟೆಡಿಬೇರ್ಗಳು, ಊಟದ ತಟ್ಟೆಗಳು, ಕಸದ ಬುಟ್ಟಿಗಳು, ಟಿಫಿನ್ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು, ಕವರ್ಗಳು, ಪಿಲ್ಲೋ ಕವರ್ಗಳು, ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು, ಚಾಪೆಗಳು, ತವಾಗಳು, ಸೋಫಾ ಸೆಟ್, ಪ್ಲಾಸ್ಟಿಕ್ ಐಟಂಗಳು, ಬಕೆಟ್ಗಳು, ಮ್ಯಾಟ್ ಮತ್ತು ಚಾಪೆಗಳು, ಗಿಫ್ಟ್ ಐಟಂಗಳು, ಗೃಹೋಪಯೋಗಿ ಮತ್ತು ಮನೆಗೆ ಬೇಕಾಗುವ ವಸ್ತುಗಳು ಮಾರಾಟ. ಸರಿಸುಮಾರು 1000 ವಸ್ತುಗಳು ದೊರೆಯುತ್ತವೆ. ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಭಾನುವಾರವೂ ತೆರೆದಿರುತ್ತದೆ. ಪ್ರಿಯ ಗ್ರಾಹಕರಲ್ಲಿ ವಿನಂತಿ, ಬರುವಾಗ ಕೈ ಚೀಲಗಳನ್ನ ತೆಗೆದುಕೊಂಡು ಬನ್ನಿ. ಬರ್ಮಾ ಬಜಾರ್, ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಬೇಲೂರು ನಗರದ ಗುಳಿಕೆರೆ ಬೀದಿ ಮತ್ತು ಸಿದ್ದೇಶ್ವರ ಬೀದಿ ನಿವಾಸಿಗಳಿಂದ ಗ್ರಾಮ ದೇವತೆ ಸುಂಕದಮ್ಮನವರ ಕಳಶ ಪೂಜೆ ಮತ್ತು ಮೆರವಣಿಗೆ ನೆರವೇರಿಸಲಾಯಿತು. ಪುರಾತನ ಕಾಲದಿಂದಲೂ ಆಚರಿಸಿಕೊಂಡು ಬರ್ತಿರುವ ಸುಂಕದಮ್ಮನವರ ಕಳಸ ಪೂಜೆ ಬೇಲೂರಿನ ಗುಣಿಕೆರೆ ಮತ್ತು ಸಿದ್ದೇಶ್ವರ ಬೀದಿ ನಿವಾಸಿಗಳು ಪ್ರಾಚೀನ ಕಾಲದ ಸಂಪ್ರದಾಯವನ್ನ ಇಂದಿಗೂ ಆಚರಿಸಿ ಗ್ರಾಮದಲ್ಲಿ ಆರೋಗ್ಯ, ಮಳೆ ಬೆಳೆ ವೃದ್ಧಿಸಿ ದನ ಜಾನುವಾರುಗಳಿಗೆ ಮತ್ತು ಪುಟಾಣಿ ಮಕ್ಕಳುಗಳಿಗೆ ರೋಗ ರುಜಿನಗಳು ಬರದಂತೆ ಸುಂಕದಮ್ಮನವರಿಗೆ 3 ವಾರಗಳ ಕಾಲ ಪೂಜೆ ಸಲ್ಲಿಸಿ ನಂತರ ಬೇವಿನ ಸೊಪ್ಪಿನ ಕಳಸ ಸ್ಥಾಪಿಸಿ ಬಡಾವಣೆಯ ನಿವಾಸಿಗಳು ದುರ್ಗಮ್ಮ, ಅಂತರಘಟ್ಟಮ್ಮ, ಸುಂಕದಮ್ಮನವರಿಗೆ ಜಯವಾಗಲಿ ಅಂತ ಜಯಘೋಷಣೆ ಕೂಗುತ್ತಾ ವಿಶೇಷವಾಗಿ ಕಳಸ ಮೆರವಣಿಗೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಡಾವಣೆಯ ನಿವಾಸಿ ಮತ್ತು ಶಿಕ್ಷಕ ಹೊನ್ನರಾಜು, ಪ್ರಾಚೀನ ಕಾಲದಿಂದ ಇಂದಿನ ಕಾಲಘಟ್ಟದವರೆಗೂ ಹಲವು ಹಳೆಯ ಸಂಪ್ರದಾಯಗಳನ್ನ ಗುಣಿಕೆರೆ ಮತ್ತು ಸಿದ್ದೇಶ್ವರ ಬೀದಿ ನಿವಾಸಿಗಳು ಇಂದಿಗೂ ಆಚರಿಸುತ್ತಿದ್ದು ಮುಂದಿನ ಪೀಳಿಗೆಯು ಇಂತಹ ಪ್ರಾಚೀನ ಸಂಪ್ರದಾಯಗಳನ್ನ ಆಚರಿಸಿಕೊಂಡು ಬರಬೇಕು. ಈ ಬಾರಿಯ ಸುಂಕದಮ್ಮನವರ ಕಳಸ ಪೂಜೆ ಮತ್ತು ಮೆರವಣಿಗೆ ಅತ್ಯಂತ ಯಶಸ್ವಿಯಿಂದ ನೆರವೇರಿದೆ ಅಂತ ಹೇಳಿದರು. ಶ್ರೀ ಅಂತರಘಟ್ಟಮ್ಮ, ದುರ್ಗಮ್ಮ, ಮಿಡಿಚಲಮ್ಮ ಪ್ರಸನ್ನ ಕಳೆದ ಮಂಗಳವಾರ ಹಾಗೂ ಶುಕ್ರವಾರ ಹಾಗೂ ಈ ದಿವಸ ಸೇರಿ 3ನೇ ದಿನ ನಮ್ಮ ಗುಡಿಕೆರೆ ಬೀದಿ ಹಾಗೂ ಸಿದ್ದೇಶ್ವರ ಬೀದಿಯ ಎಲ್ಲ ಗ್ರಾಮದ ನಿವಾಸಿಗಳು ಸುಂಕನಮ್ಮ ಅನ್ನೋ ಒಂದು ಈಗ ಏನು ಈ ಕಾಯಿಲೆ ಕಸಾಲೆಗಳು ಹೆಚ್ಚು ಈಗ ಪೀಡಿಸ್ತಾ ಇದೆ, ಅವುಗಳೆಲ್ಲ ನಿವಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ಕಳೆದ 10 ವರ್ಷದ ಹಿಂದೆ ಕೂಡ ನಮ್ಮ ಬೀದಿನಲ್ಲಿ ಗ್ರಾಮದಲ್ಲಿ ಅಂತರಘಟ್ಟಮ್ಮನವರ ಒಂದು ಪ್ರಸಾದವನ್ನು ಪಡೆದು ನಾವು ಪ್ರತಿ 3 ದಿನ ಈ ಒಂದು ಕಳಸ ಪೂಜೆಯನ್ನು ಮೊದಲು ತಂಪಿನ ಎಡೆ ಅಂತೇಳಿ ಮೊದಲಿಗೆ ಸಿಹಿಯನ್ನ ಹಾಗೂ ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ಹರೀಶ್, ಭೂಮಾಪಕರಾದ ಲೋಕೇಶ್, ರಾಕೇಶ್, ಕಲಾವಿದ ರಾಮು, ಗಿರೀಶ್, ದೇವರಾಜ್, ಶೇಖರ್, ಮಂಜುನಾಥ್ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಹಾಜರಿದ್ದರು. ತೆಂಗು ಉತ್ಪಾದನೆ
ಉತ್ಪಾದನೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆಯ ಅನುಸಾರ ಸವಲತ್ತುಗಳನ್ನು ಒದಗಿಸಲಾಗುತ್ತೆ. ರೈತರು ಅಗತ್ಯ ಪಹಣಿ ನೀಡಿ ನೋಂದಣಿ ಮಾಡಿಸಿಕೊಳ್ಳಬಹುದು ಎಂದು ಹೊಳೆನರಸೀಪುರ ಹಿರಿಯ ಸಹಾಯಕ ನಿರ್ದೇಶಕ ರಘು ಸಲಹೆ ನೀಡಿದರು. ತಾಲೂಕಿನ ಮೂಡಲಹಿಪ್ಪೆ ಗ್ರಾಮದಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಹಾಗೂ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಹೊಸ ತೆಂಗು ತೋಟಗಳ ಪ್ರಾತ್ಯಕ್ಷಿತೆ ಹಾಗೂ ರೈತರಿಗೆ ಪರಿಕರಗಳ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತೆಂಗು ಉತ್ಪಾದನೆಯನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ತೆಂಗು ಅಭಿವೃದ್ಧಿ ಮಂಡಳಿ ಯೋಜನೆಯನ್ನ ರೂಪಿಸಿದ್ದು, ಈ ನಿಟ್ಟಿನಲ್ಲಿ ತಾಲೂಕಿನ 3500 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಬೆಳೆ ಇದ್ದು, ಇದರಲ್ಲಿ ಮೊದಲಿಗೆ 400 ಹೆಕ್ಟೇರ್ ತೆಂಗು ಬೆಳೆ ಪ್ರದೇಶವನ್ನು ಆಯ್ಕೆ ಮಾಡಿ ಅದರಲ್ಲಿಯೂ 15 ವರ್ಷ ಮೇಲ್ಪಟ್ಟ ತೆಂಗಿನ ಮರಗಳನ್ನು ಆಯ್ಕೆ ಮಾಡಿ ಯೋಜನೆಯ ಅನುಸಾರ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ. ಅದೇ ರೀತಿ ವರ್ಷ ಪೂರ್ತಿ ನಿರಂತರವಾಗಿ ಜರುಗುವ ಕಾರ್ಯಕ್ರಮವಾದ್ದರಿಂದ 3500 ಹೆಕ್ಟೇರ್ಗೂ ಯೋಜನೆಯ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ರೈತರು ತೋಟಗಾರಿಕೆ ಇಲಾಖೆಯಲ್ಲಿ ಅಗತ್ಯ ಪಹಣಿ ಹಾಗೂ ಮಾಹಿತಿ ನೀಡಿ ನೋಂದಣಿ ಮಾಡಿಸಿಕೊಂಡಲ್ಲಿ ಯೋಜನೆಯ ಸೌಲಭ್ಯವನ್ನು ಒದಗಿಸಿಕೊಡಲಾಗುತ್ತೆ ಅಂತ ಹೇಳಿದರು. ತೆಂಗಿನ ಮರದ ಬಿಳಿ ನೊಣ, ಕೀಟಬಾಧೆ ಹಾಗೂ ಇತರೆ ರೋಗ ಲಕ್ಷಣಗಳು ಹಾಗೂ ನಿವಾರಣೆ ಕುರಿತು ಸುದೀರ್ಘವಾಗಿ ಸಲಹೆ ಹಾಗೆ ಮಾರ್ಗದರ್ಶನವನ್ನ ನೀಡಿದರು. ರೈತರಿಗೆ ತೆಂಗಿನ ಕೀಟಬಾಧೆಯ ರಕ್ಷಣೆಗೆ ಔಷಧಿ, ಹೆಚ್ಚಿನ ಇಳುವರಿಗೆ ಬೇವಿನ ಹಿಂಡಿ ಹಾಗೂ ಇತರೆ ಪರಿಕರಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ರೈತರ ಉತ್ಪಾದಕರಾದ ಸಂಘಟನೆಯ ಮೂಡಲಹಿಪ್ಪೆ ವಲಯಾಧ್ಯಕ್ಷ ಕುಮಾರಸ್ವಾಮಿ, ಮೂಡಲಹಿಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೇವರಾಜೇಗೌಡ, ಮುಖಂಡರಾದ ಪ್ರಕಾಶ್, ತೋಟಗಾರಿಕೆ ಇಲಾಖೆಯ ಎಎಚ್ಒ ರಂಗಸ್ವಾಮಿ, ಎಂಸಿ ಹಾಗೂ ನೌಕರರಾದ ಪುಟ್ಟರಾಜು, ದೊಡ್ಡೇಗೌಡ, ಬೋರೇಗೌಡ, ರವೀಶ್ ಇತರರು ಉಪಸ್ಥಿತರಿದ್ದರು. ಬೇಲೂರು ಆಸ್ಪತ್ರೆ ಮುಂಭಾಗ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ್ದ ಸ್ಕೂಟರ್ ಅನ್ನ ಕದ್ದು ಪರಾರಿಯಾಗಿದ್ದಾನೆ ಕಳ್ಳ. ಪಟ್ಟಣದ ದೇವಸ್ಥಾನ ರಸ್ತೆಯ ರವಿ ಬೇಕರಿ ಮಾಲೀಕರಾದ ರವಿಶಂಕರ್ ಅವರು ತಮ್ಮ ಹೋಂಡಾ ಆಕ್ಟಿವಾ ಸ್ಕೂಟರ್ KA 18EE 6097 ವಾಹನವನ್ನ ಎಂದಿನಂತೆ ಆಸ್ಪತ್ರೆ ಮುಂಭಾಗ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿದ್ದು, ತದನಂತರ ಅವರು ಕೆಲಸ ಮುಗಿಸಿಕೊಂಡು ರಾತ್ರಿ 10ರ ಸಮಯದಲ್ಲಿ ಸ್ಕೂಟರ್ ಅಲ್ಲಿ ಮನೆಗೆ ತೆರಳಲು ಹೋದಾಗ ಅಲ್ಲಿ ಸ್ಕೂಟರ್ ಇಲ್ಲದಿರುವುದನ್ನ ನೋಡಿ ಗಾಬರಿಗೊಂಡು ಎಲ್ಲಾ ಕಡೆ ಹುಡುಕಿದ್ದಾರೆ. ನಂತರ ಸಿಸಿಟಿವಿಯಲ್ಲಿ ನೋಡಿದಾಗ ಕಳ್ಳರು ಸ್ಕೂಟರ್ ಅನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ದು ತಿಳಿದು ಬಂದಿದೆ. ನಂತರ ಅವರು ಪೊಲೀಸರಿಗೆ ವಿಷಯ ತಿಳಿಸಿದ್ದು, ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಬೇಲೂರು ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಧ್ಯಮದ ವರದಿಯನ್ನು ಆಧರಿಸಿ ನ್ಯಾಯಾಧೀಶರಾದ MS ಶಶಿಕಲಾ ನೆಟ್ಟಿಗೆರೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ದಿಢೀರ್ ಭೇಟಿ. ರಸ್ತೆ ದುರಸ್ತಿ ಮಾಡಿಸುವಂತೆ ಹಾಗೂ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಬೇಲೂರು ನಿವಾಸಿಗಳ ಪ್ರತಿಭಟನೆ.